ಕಾನ್ಸಂಟ್ರೇಷನ್ ಪವರ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಂತ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫ್ಯೂಚರ್ ಬಗ್ಗೆ ಯಾಕೆ ತಿಳ್ಕೋಬೇಕು? ಮುಂದೆ ಬಿಸ್ನೆಸ್ ಮಾಡ್ಬೇಕಂತ ಮಾಡ್ಕೊಂಡಿದ್ದೀನಿ. ಬಿಸ್ನೆಸ್ ಮಾಡ್ಬೇಕಂತ. ಸ್ವಿಚ್ ಆನ್ ಮಾಡಿ, ಫಸ್ಟ್ ಸ್ವಿಚ್. ಆ ಕಡೆ ಫಸ್ಟ್ ಇದಲ್ಲ ಹಾಂ, ಈ ಸ್ವಲ್ಪ ಹೇಳಿದ ಮುಂದೆ. ಹಾಂ ಹೇಳಿ. ಹಾಂ ಹೇಳಿ. ಇದು ಮತ್ತೆ ಫ್ಯೂಚರ್ ಬಗ್ಗೆ ಏನಕ್ಕೆ ತಿಳ್ಕೋಬೇಕು ಅಂದರೆ ಇವಾಗ ಬಿಸ್ನೆಸ್ ಮಾಡ್ಬೇಕಂತ ಮಾಡ್ಕೊಂಡಿದ್ದೀನಿ ನಾನು. ಮಾಡ್ಕೋಬೇಕಂದ್ರೆ ತಿಳ್ಕೊಬೇಕಲ್ವ ಏನೇನಾಗತ್ತೆ ಮುಂದೆ, ಅಂದರೆ ಸ್ವಲ್ಪ ನಾಲೆಜ್ ಬೇಕಂತ. ಅದಕ್ಕೆ ಸ್ವಲ್ಪ ತಿಳ್ಕೊಬೇಕಂತ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಅಸ್ಟ್ರಾಲಜಿ ನೋಡಿದ್ರೆ ಗೊತ್ತಾಗೋಗುತ್ತೆ ನೀವು ಏನು ಯಾವ ಉದ್ಯಮಕ್ಕೆ ಹೋಗ್ತೀರಾ, ಏನು ಮಾಡ್ತೀರಾ, ಅದರ ವಿಚಾರಗಳೆಲ್ಲ ಅಸ್ಟ್ರಾಲಜಿಲಿ ಗೊತ್ತಾಗತ್ತಲ್ಲ. ಈ 3ನೇ ಕಣ್ಣು ಓಪನ್ ಯಾಕೆ ಮಾಡಬೇಕು ಅಂತ ನನ್ನ ಪ್ರಶ್ನೆ. ಅಂದ್ರೆ ಅಸ್ಟ್ರಾಲಜಿ ಕೇಳಿದೀವಿ, ಅವರು ಓಕೆ ಅಂತ ಹೇಳಿದ್ದಾರೆ ಮಾಡ್ಬೋದು ಅಂತ. ಆದ್ರೆ ಯಾವ ವರ್ಷ ಎಷ್ಟು ಅಂತ ಇನ್ನೂ ಕರೆಕ್ಟಾಗಿ ಹೇಳಿಲ್ಲ ಅವರು. ಅದಕ್ಕೆ 3ನೇ ಕಣ್ಣು ಬಗ್ಗೆ ನೀವು ಏನು ತಿಳ್ಕೊಂಡಿದ್ದೀರಾ? ಅಂದ್ರೆ ಥರ್ಡ್ ಐ ಆಕ್ಟಿವೇಶನ್ ಮಾಡಿದ್ರೆ ಫ್ಯೂಚರ್ ತಿಳ್ಕೊಬಹುದು ಅಂತ, ಮುಂದೆ ಏನೇನು ಘಟನೆಗಳು ಆಗತ್ತೆ ಅದನ್ನ ನಾವು ತಿಳ್ಕೊಬಹುದು. ಮತ್ತೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ, ಮತ್ತೆ ಸೂಪರ್ ಪವರ್ ಅಂತ ಅಚೀವ್ ಮಾಡ್ಕೋಬಹುದು ಆ ಥರ ಅಂತ ಹೇಳಿದ್ರು. 3ನೇ ಕಣ್ಣು ಹೆಂಗಂದ್ರೆ ಒಳಗಣ್ಣು, ಫೈನಲ್ ಗ್ಲ್ಯಾಂಡ್. ಒಳಗಣ್ಣನ್ನು ಏನಕ್ಕೆ ಆಕ್ಟಿವೇಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಬಗ್ಗೆ ನೀವು ತಿಳ್ಕೊಳಕ್ಕೆ. ಎಷ್ಟು ಹೈಟು, ಎಷ್ಟು ಅಗಲ, ಮತ್ತೆ ಬಾಡಿ ಸ್ಕ್ಯಾನ್ ಮಾಡ್ಕೋಬಹುದು ಅಲ್ಲ. ನಿಮ್ಮ ಬಗ್ಗೆ ಅಂದರೆ ನಿಮ್ಮ ಅರಿವು ನಿಮಗಾಗತ್ತೆ. ಈಗ ನಿಮ್ಮ ಅರಿವು ನಿಮಗಿಲ್ಲ. ನೀವು ಹೊರ ಪ್ರಪಂಚದ ಜೊತೆಗೆ ಸೇರ್ಕೊಂಡಿದ್ದೀರಾ. ಆಧ್ಯಾತ್ಮ ಲೋಕಕ್ಕೂ ಸಾಮಾಜಿಕ ಲೋಕಕ್ಕೂ ವ್ಯತ್ಯಾಸ ಇದೆ. ಸಾಮಾಜಿಕ ಲೋಕದಲ್ಲಿ ಲೌಕಿಕ ಜೀವನ, ಮೆಟೀರಿಯಲ್ ವರ್ಲ್ಡ್ ಅಂತ ಏನು ಹೇಳ್ತೀವಿ, ಅದರ ಜೊತೆಗೆ ಸ್ಪಂದಿಸೋದು ಸಾಮಾಜಿಕ ಜೀವನ. ಆಧ್ಯಾತ್ಮ ಜೀವನದಲ್ಲಿ ನೀವು ಇಳಿದಾಗ 3ನೇ ಕಣ್ಣು ವೈಬ್ರೇಟ್ ಆಗಿ ಓಪನ್ ಆಗುತ್ತೆ. ಆವಾಗ ಹೊರಲೋಕ ಬಿಡುಗಡೆ ಆಗುತ್ತೆ, ನಿಮ್ಮ ಒಳಲೋಕ ಗೊತ್ತಾಗತ್ತೆ. ನಮಗೆ ಕಂಡಿರೋದು ಒಂದೇ ಒಂದು ಲೋಕ ಮಾತ್ರ. ಬ್ಯಾಂಗ್ಳೂರು, ಮೈಸೂರು, ಡೆಲ್ಲಿ, ಆಸ್ಟ್ರೇಲಿಯಾ, ಫ್ರಾನ್ಸು, ಇದು ಮಾತ್ರ ನಮಗೆ ಗೊತ್ತಿರೋದು, ಕಾಣೋದು. ನಮಗೆ ಗೊತ್ತಿಲ್ಲದೆ ಒಂದು ಲೋಕ ಇದೆ, ಪ್ರಪಂಚ, ಭಗವಂತನ ಹತ್ರ ಹೋಗೋದಕ್ಕೆ ಬೇಕಾಗಿರೋ ದಾರಿ. ಅದು ಈ ಹೊರಲೋಕದಲ್ಲಿ ನಮಗೆ ಗೊತ್ತಾಗಲ್ಲ. ಈಗ ನಿಮಗೆ ಬೇಕಾಗಿರೋದು ಒಂದು ಉದ್ಯಮ ಶುರು ಮಾಡಬೇಕು, ಉದ್ಯಮೆಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು, ಅಥವಾ ನೀವು ತಗೊಳ್ಳೋ ಕಾರ್ಯ ಏನೇ ಆಗಲಿ ಸಕ್ಸಸ್ ಆಗಬೇಕು. ಅದಕ್ಕೆ 3ನೇ ಕಣ್ಣು ಬೇಕಾಗಿಲ್ಲ. ಫಸ್ಟ್ ನಿಮಗೆ ಏನು ಬೇಕು ಅನ್ನೋದನ್ನು ನೀವು ತಿಳ್ಕೋಬೇಕು. ನೀವು ತೊಡಗೋ ಕಾರ್ಯ 100% ಸಕ್ಸಸ್ ಆಗಬೇಕು, ಅಥವಾ ನೀವು ನೆನೆಸಿದ್ದು ನಡಿಬೇಕು. ಅದಕ್ಕೆ 3ನೇ ಕಣ್ಣು ಬೇಕಾಗಿಲ್ಲ. ಲಾ ಆಫ್ ಅಟ್ರಾಕ್ಷನ್ ಅಂತ ಒಂದಿದೆ, ಅದು ಬಿಟ್ಟರೆ ಆಲ್ಫಾ ಮೈಂಡ್ ಮಿರಾಕಲ್ ಮೆಡಿಟೇಷನ್ ಅಂತ ಒಂದಿದೆ. ಇವು ಎರಡುವೇ ಸೈಂಟಿಫಿಕ್ ಮೆಡಿಟೇಷನ್. ಧ್ಯಾನದಲ್ಲಿ 2 ಥರ ಧ್ಯಾನ ಇದೆ. ಒಂದು ಆಧ್ಯಾತ್ಮ ಧ್ಯಾನ, ಇನ್ನೊಂದು ವಿಜ್ಞಾನ ಧ್ಯಾನ. ಆಧ್ಯಾತ್ಮ ಧ್ಯಾನಕ್ಕೆ ನೀವು ತೊಡಗಿದಾಗ ನಾನು ಯಾರು, ಏನಕ್ಕೆ ಹುಟ್ಟಿದೆ, ನಾನು ಹುಟ್ಟೋದಕ್ಕೆ ಸರಿಯಾಗಿ ನಡ್ಕೋತಾ ಇದ್ದೀನಾ, ನನ್ನಲ್ಲಿ ಏನು ತಪ್ಪುಗಳಿದೆ, ತಪ್ಪುಗಳನ್ನು ತಿದ್ಕೊಳ್ಳೋದು ಹೇಗೆ, ತಿದ್ಕೋಬೇಕು ಅಂತ ಅನ್ನೋದನ್ನು ಸರಿಯಾಗಿ ತಿದ್ಕೋತಾ ಇದ್ದೀನಾ, ಇದು ತನ್ನರಿವು. ನಮ್ಮ ಬಗ್ಗೆ ನಾವು ಪಡ್ಕೊಳ್ಳೋ ಅರಿವು. ನಾನು ಭಗವಂತನು ಯಾರು, ಭಗವಂತನು ನನಗೂ ಏನು ಸಂಬಂಧ, ಭಗವಂತ ಸತ್ಯವಾಗಲು ಇದಾನ, ಭಗವಂತನ ಕಾಣ್ಬೋದಾ, ನನಗೂ ಭಗವಂತನಿಗೂ ಏನು ಸಂಬಂಧ, ನಾನು ಭಗವಂತ ಆಗ್ಬೋದಾ, ಇದು ಒಂದು ಕಡೆ. ಇದೊಂದು ಅರಿವು. ಇವುಗಳನ್ನು ತಿಳ್ಕೊಳ್ಳೋಕ್ಕೆ ಆಧ್ಯಾತ್ಮದಲ್ಲಿ ನಾವು ನುಗ್ಗುತ್ತೀವಿ. ಆಧ್ಯಾತ್ಮ ಅಂತ ಅನ್ನೋದು
ನಾವು ಜನ್ಮಾಂತರದಲ್ಲಿ ಏನು ಪಾಪಕರ್ಮಗಳು ಮಾಡಿರ್ತೀವಿ, ಎಷ್ಟೆಷ್ಟೋ ಜನ್ಮಗಳು 84 ಲಕ್ಷ ದೇಹಗಳನ್ನು ದಾಟಿ ಈ ಶರೀರನ ಭಗವಂತ ಕೊಟ್ಟಿದ್ದ ನಮಗೆ. ಸೊ ನೀವು ಮಾಡಿರುವ ಪಾಪಕರ್ಮಗಳು ಪುಣ್ಯಕರ್ಮಗಳನ್ನು ಅನುಭವಿಸೋದಕ್ಕೆ ನೀವು ಹುಟ್ಟಿದ್ದೀರಾ. ಪ್ಲಸ್ಸು ಈ ದುಃಖದಿಂದ ಲೋಕದಲ್ಲಿ ಯಾರೂ ಆನಂದವಾಗಿ ಇರೋರು ಯಾರೂ ಇಲ್ಲ. ದೇವೇಗೌಡನಿಂದ ಹಿಡಿದು ಕರುಣಾನಿಧಿ ಮಕ್ಕಳಿಂದ ಹಿಡಿದು ಇಂದಿರಾ ಗಾಂಧಿ ವಂಶದಿಂದ ಹಿಡಿದು ಸಚಿನ್ ತೆಂಡೂಲ್ಕರಿಂದ ಹಿಡಿದು ಯಾರಿಗೂ ನೆಮ್ಮದಿಲ್ಲ. ಹುಟ್ಟಿದವರೆಲ್ಲ ಪಾಪಕರ್ಮ ಮಾಡಿದವರು. ಕರ್ಮನ ಕಳೆಯಾಗಿ ಹುಟ್ಟಿದ್ದೀವಿ. ಕರ್ಮನ ಹೇಗೆ ಕಳೆಯೋದು, ದುಃಖದಿಂದ ಹೇಗೆ ಪಾರಾಗೋದು, ಇದು ಆಧ್ಯಾತ್ಮ. ಇದು ನಿಮಗೆ ಬೇಕಾಗಿಲ್ಲ. ಬೇಕಾ? ಇಷ್ಟೊಂದೇನು ಬೇಕಾಗಿಲ್ಲ. ಅರ್ಥ ಇಲ್ಲ ಯಾವುದೋ ವಿಡಿಯೋಗಳನ್ನು ನೋಡಿಕೊಂಡು ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಮೂರನೇ ಕಣ್ಣು ಓಪನ್ ಮಾಡಬೇಕು, ಹುಚ್ಚತನ. ಮೂರನೇ ಕಣ್ಣು ಓಪನ್ ಆಗಬೇಕು. ಏನಕ್ಕೆ? ಒಳಮುಖವಾಗಿ ವಿಚಾರಗಳನ್ನು ತಿಳ್ಕೋಬೇಕು, ಆಧ್ಯಾತ್ಮದಲ್ಲಿ ಮುಂದೆ ಹೋಗಬೇಕು ಅಂತಂದರೆ ಮೂರನೇ ಕಣ್ಣು ಓಪನ್ ಆಗಬೇಕು. ಅದರ ಸಂಬಂಧ ಇದೆ. ಲೌಕಿಕ ಜೀವನದಲ್ಲಿ ಸಾಧನೆಗಳು ಮಾಡಬೇಕು ಅಂತಂದರೆ ಮುಂದೆ ಏನು ನಡೆಯುತ್ತೆ, ಏನು ಆಗ್ಬೋದು, ನಾನು ಏನು ಆಗಬೇಕು, ಇದನ್ನೆಲ್ಲ ತಿಳ್ಕೊಂಡು ಮುಂದೆ ಹೋಗೋದು ಬುದ್ಧಿವಂತಿಕೆ. ಅದಕ್ಕೆ ಈ ಮೂರನೇ ಕಣ್ಣು ಬೇಕಾಗಿಲ್ಲ. ಸಾಮಾಜಿಕ ಜೀವನದಲ್ಲಿರೋರು ಮೂರನೇ ಕಣ್ಣನ್ನು ಓಪನ್ ಮಾಡಕ್ಕೆ ಹೋದರೆ ಕೆಲವು ಟೈಮು ಅನಾಹುತಗಳಾಗೋ ಚಾನ್ಸ್ಗಳಿದೆ. ಅದೆಲ್ಲ ವಿಡಿಯೋ ಹಾಕಿದ್ದೀನಿಲ್ಲ, ನೀವು ನೋಡಿಲ್ಲ. ಹೆಚ್ಚು ಕಮ್ಮಿ 2000 ವಿಡಿಯೋ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ. ಸರಿಯಾದ ರೀತಿ ಹೋದರೆ ಒಳ್ಳೇದಾಗತ್ತೆ, ಸರಿ ಇಲ್ಲದೆ ಇರೋ ರೀತಿ ಹೋದರೆ ತಪ್ಪಾಗುತ್ತೆ. 2 ದೋಣಿಲಿ ಕಾಲಿಡಕ್ಕಾಗತ್ತಾ? ಒಂದು ಕೈಯಲ್ಲಿ ಭಗವಂತ, ಒಂದು ಕೈಯಲ್ಲಿ ಹೆಂಡತಿ. ಹೆಂಡತಿನ ಬಿಟ್ಟರೆ ಭಗವಂತ ಸಿಗ್ತಾನ. ಭಗವಂತನ ಇಟ್ಕೊಂಡಿದ್ರು ಹೆಂಡತಿ ಸಿಗ್ತಾನ, ಆದರೆ ಭಗವಂತನ ಪರಿಪೂರ್ಣ ಪಡ್ಕೊಳಕ್ಕಾಗಲ್ಲ. ಸೊ ನೀವು ಆಧ್ಯಾತ್ಮನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಹುಟ್ಟಲ್ಲೇ ಬಂದ್ಬಿಡುತ್ತೆ ಕೆಲವರಿಗೆ. ಅವ್ರನ್ನ ನೀವೇನು ಬೇಡ. ಮೊನ್ನೆ ಒಬ್ಬ ಹುಡುಗ ಫೋನ್ ಮಾಡಿದ್ದ, ಬಳ್ಳಾರಿಯಿಂದ, 17 ವಯಸ್ಸು. ಸ್ವಾಮಿ ವಿವೇಕಾನಂದರ ರಾಜಯೋಗ ಪುಸ್ತಕನ ಓದ್ಬಿಟ್ಟು ಧ್ಯಾನ ಮಾಡೋಕ್ಕೆ ಶುರು ಮಾಡ್ಬಿಟ್ಟ. ಅವನಿಗೆ ವಿಚಿತ್ರ ಅನುಭವಗಳು. ನನ್ನ ವಿಡಿಯೋ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ವಿವೇಕಾನಂದರು ರಾಮಕೃಷ್ಣರ ಫೋಟೋ, ಇವರು ಒಳ್ಳೆ ಗುರುಗಳು ಅಂತ ಕಾಣುತ್ತೆ, ರಾಮಕೃಷ್ಣರ ಫೋಟೋ ಹಾಕೊಂಡಿದ್ದಾರೆ. ನಂಗೆ ಫೋನ್ ಮಾಡಿದ, ಬುದ್ಧಿ ಹೇಳಿದೆ ಅವನಿಗೆ. ಓದೋ ವಯಸ್ಸಲ್ಲಿ ಈ ಥರ ಇಳಿಬಾರ್ದು. ಹಾಗೆ ಇಳಿಯಕ್ಕೆ ನಮ್ಮನ್ನು ಏನೋ ದೂಡಿ ಬಿಡ್ತಾ ಇದೆ ಅಂದರೆ ಓದಕ್ಕಾಗಲ್ಲ. ನೀನು ಅಲ್ಲಿ ರಾಮಕೃಷ್ಣ ಮಠ ಇದೆ, ಅಲ್ಲಿ ಹೋಗಪ್ಪ, ಗುರುಗಳು ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಅವ್ರು ಏನು ಹೇಳ್ತಾರೆ ಸಲಹೆ ಕೇಳು. ನೀ ಮೂರನೇ ಕಣ್ಣು, ಅದು ಅವನು ನಿಮಗೆ ಬಂದ, ಮೂರನೇ ಕಣ್ಣು ಓಪನ್ ಮಾಡ್ಬೇಕು ಗುರುಜಿ, ನಂಗೆ ಅದು ಇದು ಎಲ್ಲ ಏನೋ ಅಮ್ಕತ್ತೆ ಇಳಿಯತ್ತೆ ಏನೋ ಹೇಳ್ದ. ಅಲ್ಲ ಅನುಭವಗಳದಲ್ಲ. ನಾ ಮುಂದುವರಿಲ್ಲ ಅಂತ ಕೇಳ್ದ. ನಿಮ್ಮ ವಿಡಿಯೋ ನೋಡಿಯೇ ಮಾಡ್ತಾ ಇದ್ದೀನಿ ಇಂದ, ಫಸ್ಟು ಸ್ಟಾಪ್ ಮಾಡೋದ್ರೆ. ಕಮರ್ಷಿಯಲ್ ಗುರುವಾಗಿದ್ದಿದ್ರೆ ಆಯ್ತಪ್ಪ, ನೀ ಬಾ, ನಂಗೆ ಒಂದು 2000 ಕಾಣಿಕೆ ಕೊಡು ಅಥವಾ 10,000 ಕಾಣಿಕೆ ಕೊಡು, ಈಗ ನಾನು ಮೇಲೆ ಆಕಾಶದಲ್ಲಿ ಭಗವಂತ ಕೂತಿದ್ದಾನೆ, ಅಲ್ಲಿ ಕಳಿಸ್ತೀನಿ ನಿನ್ನ. ಏನು ಗೊತ್ತಿಲ್ಲ ಬಾಬಾ, ಹುಡ್ಕೊಂಬಂದ್ಬಿಟ್ಟಿದ್ದೀರಿ, ಏನು ಬೇಕಾದ್ರೂ ಮಾಡ್ಬೋದು. ನಾನು ಈ ಮಠಕ್ಕೆ ಹೋಗು ಅಂದೆ, ರಾಮಕೃಷ್ಣ ಮಠಕ್ಕೆ. ಹೋಗಿ ಗುರುಗಳಿದ್ದಾರೆ ಕೇಳು, ಗುರುಗಳಿಲ್ಲದೆ ವಿಡಿಯೋಗಳೆಲ್ಲ ನೋಡಿ ಮಾಡಬೇಡಪ್ಪ. ನೀವು ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ, ವಿಡಿಯೋ ನೋಡಿ ಪುಸ್ತಕಗಳನ್ನು ಓದಿ ಯಾವ ಸಾಧನೆಗಳನ್ನು ಮಾಡಬಾರ್ದು. ಈಗ ನನ್ನ ಹತ್ರ ಬಂದಿದ್ದರಿಂದ ನಿಮಗೆ ಪರಿಪೂರ್ಣತೆ ಕೊಡ್ತೀನಿ ನಾನು. ನೀವು ಸಾಮಾಜಿಕ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ನಿರ್ಣಯ ಆಗಿದೆ. ಯಾಕೆಂದರೆ ನಿಮ್ಮ ಆಸೆಗಳೇ ಬೇರೆ ಇದೆ. ಬಂದಿದ ತಕ್ಷಣ ಗುರುಗಳೇ ನನಗೆ ಅಮ್ಮ ಅಪ್ಪನ ಮೇಲೆ ಆಸಕ್ತಿ ಇಲ್ಲ, ಜೀವನದ ಮೇಲೆ ಚಿಕಿತ್ಸೆ ಆಗೋಗಿದೆ, ಮದುವೆ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಈ ಸಂಬಳ ಕೆಲಸದೆಲ್ಲ ಇಲ್ಲ, ಎಲ್ಲರೂ ಯಾವ್ದಾರ ಕಡೆ ಸೇರ್ಕೋಬೇಕು ಅಂದರೆ ಅದಕ್ಕೆ ನಾನು ಕೊಡೋ ಉತ್ತರವೇ ಬೇರೆ. ನೀವು ಬಂದಿದ ತಕ್ಷಣ ವ್ಯಾಪಾರ ಮಾಡಬೇಕು ಅಂದ್ರಲ್ಲ, ಅದು ನೀವಲ್ಲ. ನಿಮ್ಮ ಸಬ್ಕಾನ್ಷಿಯಸಲ್ಲಿ ನೀವು ಮಾಡಿದ ಕರ್ಮದ ಅನುಸಾರ ನೀವು ಯಾವುದೋ ಒಂದು ಉದ್ಯಮ ಮಾಡಿ ಮದುವೆ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಪ್ರಿಂಟ್ ಆಗಿ ಹೋಗಿದೆ. ಅದಕ್ಕೆ ವಿರುದ್ಧ ನೀವೇನು ಮಾಡ್ರು ಏರ್ಪೇರಾಗುತ್ತೆ. ಅದಕ್ಕೆ ಬೇಕಾಗಿರೋದನ್ನು ನೀವು ಕಲೀರಿ. ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಹೇಳ್ಕೊಡ್ತೀನಿ. ನೆನೆಸಿದ ಗುರಿ ಮುಟ್ಟಬೇಕು. ಗುರಿ ಹೇಗೆ ಕಂಡುಹಿಡಿಯೋದು, ಗುರಿಯನ್ನು ಹೇಗೆ ಮುಟ್ಟೋದು, ಮನಸ್ಸಲ್ಲಿರೋದನ್ನು ಹೇಗೆ ಸಾಧನೆ ಮಾಡೋದು ಸಾಧ್ಯವಾ? ಕರ್ಮಕ್ಕೆ ವಿರುದ್ಧವಾಗಿ ನಾವು ಮಾಡುವ ಕೆಲಸಗಳಲ್ಲಿ ಸಾಧನೆ ಪಡೆಯೋಕ್ಕೆ ಸಾಧ್ಯನಾ? ಅಸ್ಟ್ರಾಲಜಿನಲ್ಲಿ ಏನೋ ಹೇಳ್ತಾರೆ,
ಅದಕ್ಕೆ ವಿರುದ್ಧವಾಗಿ ಲಾ ಆಫ್ ಅಟ್ರಾಕ್ಷನಲ್ಲಿ ಸಾಧನೆ ಮಾಡ್ಬೋದು. ಇದು ಸಾಧ್ಯ. ಏನು ಈ ಗುರುಗಳು ಆಧ್ಯಾತ್ಮ ಗುರುಗಳು ಅಂತಾರೆ, ಕರ್ಮಕ್ಕೆ ವಿರುದ್ಧವಾಗಿ ಮಾಡಿ ಸಾಧನೆ ಮಾಡ್ಬೋದು ಅಂತಾರೆ. ಸೈನ್ಸ್ ಅದು. ಸೈನ್ಸ್. ಸೈಂಟಿಫಿಕ್ ಆಗಿ ಮನಸ್ಸನ್ನು ಪಕ್ವ ಮಾಡಿಕೊಂಡು ಅದು ಏನು ಬೇಕು ಅಂತ ನಾವು ಬಯಸ್ತೀವಿ. ಟೆಕ್ನಿಕ್ ಇದೆ, ಅದನ್ನು ನೀವು ಅಡಾಪ್ಟ್ ಮಾಡಿದ್ರಿ ಅಂತಂದರೆ ನೆನೆಸಿದ್ದು ಸಾಧನೆ ಆಗುತ್ತೆ. ಸೊ ನಿಮಗೆ ಬೇಕಾಗಿರೋದು ಹುಳಿಯನ್ನ ಅಲ್ಲ, ತಿಳಿಸಾರನ್ನು. ಹುಳಿಯನ್ನಕ್ಕೆ ಆಸೆ ಪಡಬೇಡಿ, ನೀವು ತಿಳಿಸಾರನ್ನು ತಿನ್ನಿ, ಅದು ಆರೋಗ್ಯಕರವಾಗಿ. ಜೀವನದಲ್ಲಿ ಎಲ್ರೂ ಸನ್ಯಾಸಿ ಬಟ್ಟೆ ಕಾವಿ ಬಟ್ಟೆ ಉಟ್ಕೊಂಡು ಬೆಟ್ಟದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ಭಗವಂತನ ಪಡಿಬೇಕು ಅಂತ ಎಲ್ಲೂ ಹೇಳಿಲ್ಲ. ಸೊ ನೀವು ಸಾಮಾಜಿಕ ಜೀವನದಲ್ಲಿ ಇಳಿದು ಸಂಪಾದನೆ ಮಾಡಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಕಾರ್ ತಗೊಂಡು ಬಿಲ್ಡಿಂಗ್ ತಗೊಂಡು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡು ಅಮ್ಮ ಅಪ್ಪನ ಚೆನ್ನಾಗಿ ನೋಡಿಕೊಂಡು ಬೇಕಾಷ್ಟು ನಿಮ್ಮ ಮನಸ್ಸಲ್ಲಿ ಏನೇನು ಬೇಕು ಅನ್ಸುತ್ತೆ ಅದನ್ನೆಲ್ಲ ಪಡ್ಕೊಂಡು ತೃಪ್ತಿಯಾಗಿ ಭಗವಂತನ ಹತ್ರ ಬರ್ಬೋದು. ಬರ್ಬೋದು, ಖಂಡಿತವಾಗ್ಲೂ ಬರ್ಬೋದು. ಆದರೆ ಕಲ್ಲಿದೆ, ಮುಳ್ಳಿದೆ, ಅದಿದೆ, ಇದಿದೆ ಎಲ್ಲ ನೀವು ದಾಟ್ಕೊಂಡು ಬರಬೇಕಾಗುತ್ತೆ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಎಷ್ಟೋ ಲಕ್ಷ ವರ್ಷದಲ್ಲಿ ಎಷ್ಟೋ ಲಕ್ಷ ಜನಗಳು ಸಂಸಾರ ಜೀವನದಲ್ಲಿದ್ದು ಮುಕ್ತಿ ಪಡ್ಕೊಂಡವ್ರು ಬೇಕಾದ ಜನ ಇದ್ದಾರೆ. ಸೊ ನೀವು ಪಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಈ ಮುಕ್ತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಅದರ ವಿಚಾರ ಬೇಡ. ಸಾಧನೆ ಮಾಡೋದಕ್ಕೆ ಬಂದಿದ್ದೀರಾ. ಏನು ಸಾಧನೆ? ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನು ಮುಟ್ಟಿಸ್ಬೇಕು, ಗುರಿಯನ್ನು ತಲುಪಬೇಕು ನಾನು. ಅದಕ್ಕೆ ಒಂದು ಲಾ ಆಫ್ ಅಟ್ರಾಕ್ಷನ್ ಕಲೀರಿ ಅಥವಾ ಆಲ್ಫಾ ಮೈಂಡ್ ಮಿರಾಕಲ್ ಮೆಡಿಟೇಷನ್, ಎರಡನ್ನೂ ನಾನು ಹೇಳ್ಕೊಡ್ತೀನಿ ಆನ್ಲೈನಲ್ಲಿ. ನಿಮ್ಮ ಇಷ್ಟವಾದ ಟೈಮು ಯಾವ ಟೈಮ್ ನಿಮ್ಗೆ ಬಿಡುವಾಗುತ್ತೆ ಆ ಟೈಮಲ್ಲಿ ನೀವು ಆನ್ಲೈನಲ್ಲಿ ಬಂದರೆ ನಾನು ನನ್ನ ಫ್ರೀ ಮಾಡಿಕೊಂಡು ಆ ಟೈಮಲ್ಲಿ ನಿಮಗೆ ಪಾಠ ಹೇಳ್ಕೊಡ್ತೀನಿ. ಜೀವನದ ಗುರಿಯನ್ನು ನೆನೆಸಿದ್ದನ್ನು ನಡೆಸ್ಬೋದು. ಇದು ಸಾಧ್ಯ.